ನಮ್ಮ ಕರ್ನಾಟಕದ ಟ್ರೆಡಿಷನಲ್ ರೆಸಿಪೀಸ್ಗಳಲ್ಲಿ ಈ ಹಲಸಿನ ಹಣ್ಣಿನ ಕಡುಬು ಕೂಡ ಒಂದು. ಹೇಗಿದ್ರೂ ಇವಾಗ ಸೀಸನ್, ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಹಲಸಿನ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಯಾನ್ಗೆ ಸೇರಿಸಿ, ನಿಮ್ಮ ಸಿಹಿಗೆ ತಕ್ಕಂತೆ ಸಕ್ಕರೆ, ತೆಂಗಿನಕಾಯಿ ತುರಿ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಬಾಣಲಿಗೆ 2 ಕಪ್ನಷ್ಟು ನೀರು, ಸ್ವಲ್ಪ ಉಪ್ಪು, ತುಪ್ಪ, 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಟು ಉಗುರು ಬೆಚ್ಚಗಿರುವಾಗ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಕಲಿಸ್ಕೋಬೇಕು. ನಂತರ ಈ ಥರ ಹಲಸಿನ ಎಲೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೋನ್ ಥರ ಮಾಡಿ ಈ ಥರ ಅಂಚಿಕಡ್ಡಿ ಅಥವಾ ಟೂತ್ ಪಿಕ್ಕಿಂದ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ನಂತರ ಹಿಟ್ಟನ್ನು ತುಂಬಿ ಮಧ್ಯದಲ್ಲಿ ಸ್ಟಫಿಂಗ್ನ ಹಾಕಿ ಮತ್ತೆ ಹಿಟ್ಟನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ನಾರ್ಮಲ್ ಆಗಿ ಇಡ್ಲಿ ಬೇಯಿಸ್ಕೊಳ್ಳೋ ಥರ 10 ರಿಂದ 15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸೂಪರಾಗಿ ಸಕ್ಕ ಟೇಸ್ಟಿಯಾಗಿ ಸಿಕ್ಕಾಪಟ್ಟೆ ಜ್ಯೂಸಿ ಆಗಿರುವಂಥ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗಿದ್ರೂ ಇವಾಗ ಹಲಸಿನ ಹಣ್ಣಿನ ಸೀಸನ್, ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ.